ಓಂ ಶಾಂತಿ. ನಾನು ಆತ್ಮ ಅತಿಥಿಯಾಗಿದ್ದೇನೆ. ನಾ ಆತ್ಮ ಈ ಜಗತ್ತಿನ ಮೇಲೆ ಕೇವಲ ನಿಮಿತ್ತ ಮಾತ್ರ ಪಾತ್ರವನ್ನು ಮಾಡಲು ಬಂದಿದ್ದೇನೆ. ನಾ ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನಾಗಿರುವ ಚೈತನ್ಯ ಜ್ಯೋತಿ ಸ್ವರೂಪನಾಗಿದ್ದೇನೆ. ನಾ ಆತ್ಮ ಈ ದೇಹದಿಂದ ಭಿನ್ನನಾಗಿ ಪರಮಧಾಮಕ್ಕೆ ಹೋಗುತ್ತಿದ್ದೇನೆ. ಪರಮಧಾಮದಲ್ಲಿರುವ ಶಿವ ಬಾಬಾ ನೋಡ್ತಾ ಇದ್ದೀನಿ. ಬಾಬಾ ನೋಡ್ತಾ ನೋಡ್ತಾ ಅನುಭವ ಆಗ್ತಾ ಇದೆ. ಬಾಬಾ ಎಷ್ಟೊಂದು ಭಿನ್ನದರು, ನಿರಾಳಾದರು. ಬಾಬಾನ ಅನಂತ ಶಕ್ತಿಶಾಲಿ ಕಿರಣಗಳು, ಪವಿತ್ರ ಕಿರಣಗಳು, ಶಾಂತಿಯ ಕಿರಣಗಳು. ನಾ ಆತ್ಮ ಅವೆಲ್ಲ ಕಿರಣಗಳನ್ನ ತುಂಬಿಕೊಳ್ತಾ ಇದ್ದೀನಿ. ನಾ ಆತ್ಮ ಶಕ್ತಿಶಾಲಿ ಆಗ್ತಾ ಇದ್ದೀನಿ. ನಿರ್ಮೋಹಿ ಆಗ್ತಾ ಇದ್ದೀನಿ. ನಿಮಿತ್ತ ಆಗ್ತಾ ಇದ್ದೀನಿ. ನಾ ಆತ್ಮ ಬಾಬಾರವರ ಶಕ್ತಿ ಪಡ್ಕೊಂಡು, ಬಾಬಾರವರ ಪ್ರೀತಿಯ ಕಿರಣಗಳನ್ನ ತುಂಬಿಕೊಟ್ಟು ಎಲ್ಲ ವಸ್ತುಗಳ ಮೇಲೆ, ಎಲ್ಲ ಸಂಬಂಧಗಳ ಮೇಲೆ ಡಿಟ್ಯಾಚ್ ಆಗ್ತಾ ಇದ್ದೀನಿ. ನಿರ್ಮೋಹಿ ಆಗ್ತಾ ಇದ್ದೀನಿ. ನಾ ಆತ್ಮ ನನ್ನೋರು ಬಾಬಾ, ನನ್ನ ಮನೆ ಪರಮಧಾಮ. ನಾ ಆತ್ಮ ಅತಿಥಿ ಪರಮಧಾಮದಿಂದ ಭೂಮಿ ಮೇಲೆ ಅವತರಣೆ ಮಾಡುತ್ತೇನೆ. ನಾ ಆತ್ಮ ಪರಮಧಾಮದಿಂದ ಅತಿಥಿಯಾಗಿ ಈ ಭೂಮಿಗೆ ಬಂದಿದ್ದೇನೆ. ನಾ ಆತ್ಮ ಅತಿಥಿ ಯಾವುದೂ ನಂದಲ್ಲ. ಕೇವಲ ನಿಮಿತ್ತ ಮಾತ್ರ ಯೂಸ್ ಮಾಡುತ್ತಿದ್ದೇನೆ. ಇದೆಲ್ಲವೂ ಬಾಬಾಂದೇ. ನನ್ನವರು ಬಾಬಾ ಮೇಲದರು, ನನ್ನ ಮನೆ ಪರಮಧಾಮ ಮೇಲಿದೆ. ಕೇವಲ ಇಲ್ಲಿ ನಾನು ಅತಿಥಿಯಾಗಿ ಬಂದಿದ್ದೇನೆ. ನಾ ಆತ್ಮ ಅತಿಥಿ ಪುನಃ ಸೂಕ್ಷ್ಮ ಲೋಕಕ್ಕೆ ಹೋಗುತ್ತಿದ್ದೇನೆ. ಫರಿಷ್ಠಾ ಡ್ರೆಸ್ ಹಾಕಿಕೊಂಡು ಸೂಕ್ಷ್ಮ ಲೋಕದಲ್ಲಿರುವಂಥ ಸೂಕ್ಷ್ಮ ಬಾಪ್ದಾದ ಅವರ ಬಳಿ ಹೋಗುತ್ತಿದ್ದೇನೆ. ಬ್ರಹ್ಮ ಬಾಬಾ ನೋಡಿದಂತೆ
ಬ್ರಹ್ಮ ಬಾಬಾ ಜೀವನ ಚರಿತ್ರೆ ನೆನಪು ಬರುತ್ತಿದೆ. ಬ್ರಹ್ಮ ಬಾಬಾ ಎಲ್ಲವನ್ನು ಮಕ್ಕಳಿಗೆ ಕೊಟ್ಟರು, ಮಕ್ಕಳಿಗೋಸ್ಕರ ಮಾಡಿದರು. ತಮಗಾಗಿ ಬಾಬಾ ಏನೂ ಇಟ್ಕೊಳ್ಳಿಲ್ಲ. ಅದೇ ರೀತಿ ನಾನು ಕೂಡ ಯಾವುದೂ ನಂದು ಅಂತೂ ಅನ್ನಬಾರ್ದು. ಹೇಗೆ ಬಾಬಾ ಭಿನ್ನ ಇದ್ದರು, ನಾನು ಕೂಡ ಭಿನ್ನ ಮತ್ತು ಅತಿಥಿ ಎಂಬ ಸ್ಮೃತಿಯು ಇರುತ್ತೇನೆ. ಬಾಬಾ ದೃಷ್ಟಿ ಕೊಡಾಕತ್ತಾರೋ. ಬಾಬಾ ತಮ್ಮ ಕೈ ಹಸ್ತವನ್ನು ತಲೆ ಮೇಲಿಡಾತಾರೋ. ಬಾಬನ ಹಸ್ತ ಬಂದಂತೆ ನಾನು ಅತಿಥಿ ಅದೇನೆ ಎಂಬ ಸ್ವಮಾನವನ್ನು ಜಾಗೃತ ಮಾಡ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿಯ ಅತಿಥಿ ಅಂತ ತಿಳ್ಕೊಂಡ್ರೆ ಅಲ್ಲಿ ವಿಶ್ವದ ಮಾಲಕ ಆಗ್ತಿ. ಇಲ್ಲಿ ಈ ಭೂಮಿ ಮೇಲೆ ನೀನು ಅತಿಥಿ ಅಂತ ತಿಳ್ಕೊಳ್ಳಿಲ್ಲ, ಸತ್ಯವ ಆಸ್ತಿಯನ್ನು ಕಳ್ಕೋತಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಾ ಆತ್ಮ ಅತಿಥಿ ಎಂಬ ಸ್ಮೃತಿ ಇಟ್ಕೊಂಡು ತಳಗಡೆ ಬರ್ತಾ ಇದ್ದೀನಿ. ಈ ಭೂಮಿ ಮೇಲೆ ಬಂದಂತೆ ನಾ ಫರಿಷ್ಠಾ ಇವತ್ತು ಇಡೀ ದಿನ ಅತಿಥಿ ಎಂಬ ಸ್ಮೃತಿಯೋಗಿರುತ್ತೇನೆ. ಯಾವುದೂ ನಂದಲ್ಲ, ನಾನು ಕೇವಲ ಅತಿಥಿ ಅದೇನೆ. ನಿಮಿತ್ತ ಮಾತ್ರ ಯೂಸ್ ಮಾಡೋದು ಯಾವುದೂ ನಂದಲ್ಲ, ನಂದಂತೂ ಮೇಲಿದೆ. ಓಂ ಶಾಂತಿ.